Hi, hello everyone. Welcome back to my YouTube channel, guys. ತುಂಬ ದಿನ ಆದಮೇಲೆ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ಗ್ಯಾಪ್ ಆಗಿತ್ತು. ಇವಾಗ ಒಂದು ಪ್ರಾಪರಾಗಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಕಂಟಿನ್ಯೂಸ್ಲಿ ವ್ಲಾಗ್ಸ್ ಬರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಬೇಕಿದೆ. ಸೊ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ ಆಯಿತಾ ನನ್ನ ಚಾನಲ್ಗೆ. ಸೊ ಇವತ್ತಿಂದ ಡೈಲಿ ವ್ಲಾಗ್ಸ್ ಬರುತ್ತೆ. ವ್ಲಾಗ್ಸು ಸ್ವಲ್ಪ ದಿನ ಸ್ಟಾಪ್ ಆಗಿರೋದಕ್ಕೆ ಐ ಆಮ್ ಸಾರಿ. ಸೊ ಮತ್ತೆ ಹೊಸ ವ್ಲಾಗ್ಸ್ ಇವತ್ತಿಂದ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಮಾಡ್ತೀನಿ ವ್ಲಾಗ್ಸ್ನ. ಪ್ಲಸ್ ಇನ್ನೊಂದು ಏನು ಅಂದರೆ ಇವತ್ತು ಆಲ್ರೆಡಿ ಎಲ್ಲ ಎದ್ದು ಬೆಳಗ್ಗೆ ಬೇಗ ಪ್ರಿಪೇರ್ ಆಗಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಕ್ವೆಶನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬನ್ನಿ ಬ್ರೇಕ್ಫಾಸ್ಟ್ ಮಾಡಬೇಕು. ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಏನು ಮಾಡಿದ್ದಾರೆ ಬ್ರೇಕ್ಫಾಸ್ಟ್ ಫಸ್ಟ್ ನೋಡಬೇಕು. ನನ್ನ ತಂಗಿನೇ ಇದ್ದು ಎಲ್ಲ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಳೆ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ತಂಗಿಗೇ. ಅವಳೇ ನನಗೆ ಮೋಟಿವೇಶನ್ ಮಾಡಿದ್ದು, ಅವಳೇ ನನಗೆ ಸಪೋರ್ಟ್ ಮಾಡಿದ್ದು. ನೀನು ವೀಡಿಯೋಸ್ ಮಾಡು, ಯಾಕೆ ಮಾಡ್ತಿಲ್ಲ? ನಾನು ಅಂದ್ಕೊಂಡೆ ನನ್ನ ವೀಡಿಯೋಸ್ ಯಾವುದು ರೀಚ್ ಆಗ್ತಿಲ್ಲ, ಅದಕ್ಕೋಸ್ಕರನೇ ನಾನು ಪಾಸ್ ಮಾಡಿದ್ದು. ಆಮೇಲೆ ನನ್ನ ತಂಗಿನೇ ಮೋಟಿವೇಶನ್ ಮಾಡಿ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಸೊ ಒನ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಸಿಸ್ಟರ್. ಈಗ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಅವಾಗಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ ಗೈಸ್. ಆದರೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ರೂಢಿ ತಪ್ಪೋಗಿದೆ. ಅದಕ್ಕೆ ಏನಾಗ್ಬಿಡೈತೆ ಅಂದರೆ ವ್ಲಾಗ್ ಮಾಡೋದು ಆಲ್ ಆಫ್ ಅ ಸಡನ್ ವ್ಲಾಗ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಬರಲ್ಲ. ಅದಕ್ಕೋಸ್ಕರ ಇವಾಗ ಸ್ವಲ್ಪ ಇಲ್ಲಿ ಬಂದು ನಾವು ಮೇಲುಗಡೆ ಬಂದಿದ್ದೀವಿ. ಅಲ್ಲಿ ಮಿಷಿನಲ್ಲಿ ಸ್ವಲ್ಪ ಬಟ್ಟೆಗಳು ರಿಪೇರಿ ಮಾಡಬೇಕು. ಅದಕ್ಕೆ ಇವಾಗ ಬಂದಿದ್ದೀವಿ ಗೈಸ್. ಏನು ಗೊತ್ತಾ, ನಾವು ಬಟ್ಟೆ ಒಗಿಬೇಕು, ನಮ್ಮಮ್ಮ ಬಟ್ಟೆ ಒಗಿತವ್ರು ಅಂತ ಅಂದ್ಕೊಂಬಂದರೆ ನಮ್ಮಮ್ಮ ಇಲ್ಲಿ ನೋಡಿ ಪಾಪ ಬಿಸಿಲಲ್ಲಿ ಬಟ್ಟೆ ಒಗಿತಾರೆ ಅಂತ ನಮ್ಮ ಮೇಲೆ ಅಂದ್ಕೊಂಬಂದರೆ ನಮ್ಮಮ್ಮ ಫೋನಲ್ಲಿ ಮಾತಾಡ್ಕೊಂಡು ನಿಂತವ್ರೆ ಗೈಸ್. ನೋಡಿ, ನಾವು ಹಿಂಗೆ ಅಂದ್ಕೊಂಡ್ರೆ ಇಲ್ಲಿ ಫುಲ್ಲು ಉಲ್ಟಾ ಆಗ್ಬಿಟ್ಟೈತೆ ಗೈಸ್. ಏನು ಮಾಡ್ತಾಯಿದ್ಯಾ? ನೋಡಿ ಗೈಸ್, ನಮ್ಮಮ್ಮ ಫೋನಲ್ಲಿ ಮಾತಾಡ್ಕೊಂಡು ನಿಂತವ್ರೆ ಬಟ್ಟೆ ಒಗಿತವ್ರೆ ಅಂದರೆ ಏನು ಮಾಡೋದು? ಬಾಮ್ಮ ನಾಷ್ಟ ತಿನ್ನುವಂತೆ ಗೈಸ್. ಇವಾಗ ಬಟ್ಟೆ ಎಲ್ಲ ಸ್ವಲ್ಪ ಒಂದೇ ಬಟ್ಟೆ ಟ್ರಯಲ್ ಮಾಡಿ ಹೊಲಿದಿತ್ತು. ಸೊ ಇವಾಗ ನಾನು ಕೆಳಗಡೆ ಹೋಗ್ಬಿಟ್ಟು ಸ್ವಲ್ಪ ರೆಡಿ ಆಗಬೇಕು. ಸ್ವಲ್ಪ ಕೆಲಸ ಐತೆ, ರೆಡಿ ಆಗಿಬಿಟ್ಟು ಸ್ವಲ್ಪ ಕೆಲಸ ಐತೆ, ಆಚೆ ಕಡೆ ಕೆಲಸ ಮುಗಿಸ್ಕೊಂಬರ್ಬೇಕು ಗೈಸ್. ಹೋಗ್ಬಿಟ್ಟು ಇವಾಗ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನನ್ನ ಏನು ಹಿಂಗಿದೆ ಅಂದರೆ ತಲೆಗೆ ಅಲೋವೆರಾ ಜೆಲ್ ಅಪ್ಲೈ ಮಾಡಿದ್ದೀನಿ. ಸೊ ಡ್ಯಾಂಡ್ರಫ್ ಇದ್ದವರು ಅಪ್ಲೈ ಮಾಡ್ಕೋತಾರೆ. ಸೊ ನಿಮಗೂ ಏನಾದರೂ ಸ್ಮೂತ್ ಸಿಲ್ಕಿ ಹೇರ್ಸ್ ಏನಾದರೂ ಬೇಕಿದ್ರೆ ನೀವು ಕೂಡ ಅಲೋವೆರಾ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ? ಈಗ ನಾನು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ಗೈಸ್. ನೋಡಿ ನಮ್ಮ ಅಜ್ಜಿ ಹೆಂಗೆ ಕೂತಿದ್ದಾರೆ ಅಂತ. ನಮ್ಮ ಅಜ್ಜಿ ಇವತ್ತು ಊರಿಗೆ ಹೋಗ್ತಾರಂತ ಇವರು. ನೋಡಿ ಗೈಸ್, ಊರಿಗೆ ಹೋಗೋಕ್ಕೆ ಎಷ್ಟು ಹೇಳಿದ್ರು ಎಲ್ಲಡಿಕೆ ಹಾಕೋದು ಬಿಡಲ್ಲ. ಕೇಳೋದು ಇಲ್ಲ, ಎಲ್ಲಡಿಕೆ ಬರೀ ಎಲ್ಲಡಿಕೆ ಗೈಸ್. ಇನ್ನು ಊರಿಗೆ ಹೋಗ್ತಾರಂತೆ, ನೋಡೋಣ ಆಮೇಲೆ ಏನು ಸಿಗುವ. ಬೈ ಗೈಸ್. ಮಾಡೋಕ್ಕಾಗಿರಲಿಲ್ಲ, ಆಫೀಸ್ ಕೆಲಸ ಇಲ್ಲ ಹೇಳಿಕ್ಕೆ ಆಫೀಸಲ್ಲಿ ಕೆಲಸ ಎಲ್ಲ ಮಾಡ್ತಿದ್ದೀನಿ. ಈಗ ನಮ್ಮಮ್ಮ ಹೂವು ತೊಗೊಬರಕ್ಕೆ ಹೇಳಿದ್ದಾರೆ. ಸೊ ಹೂವು ತೊಗೊಬರಕ್ಕೆ ಸೊ ಇವಾಗ ನಾವು ಆಲ್ಮೋಸ್ಟ್ ಹೋಗಿದ್ದೀವಿ. ನಮ್ಮಪ್ಪ ಕಾಲ್ ಮಾಡಿದ್ದಾರೆ. ಸೊ ಹೂವು ತೊಗೊಬರಪ್ಪ, ಏನು ವಾಟರ್ ಬ್ಲಾಕ್ ಆಗ್ತಿದೆ ಇಲ್ಲ ನೋಡೋಣ. ನೋಡಿ ಗೈಸ್, ಆಲ್ಮೋಸ್ಟ್ ಆಲ್ ಹಾಫ್ ರೋಡ್ ಹತ್ರ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ನೋಡೋಣ ಹೆಂಗೆ ಅಂತ. ಬೆಂಗಳೂರಲ್ಲಿ ಏನು ಕಮ್ಮಿ ಆಗುತ್ತೋ ಇಲ್ವೋ ಗೈಸ್, ಈ ಟ್ರಾಫಿಕ್ ಮಾತ್ರ ಹೆವಿ ಎಲ್ಲ. ನೋಡಿ ಗೈಸ್, ಫುಲ್ ಎಲ್ಲ ಉಲ್ಟಾ ಎಲ್ಲ ಬರ್ತಾರೆ ಗೈಸ್. ಅಯ್ಯೋ ಭಗವಂತ. ಗೈಸ್ ನೋಡಿ, ಇದೇ ನಾನು ಓದ್ತಾ ಇದ್ದಿದ್ದು ಸ್ಕೂಲು ಗೈಸ್. ನಾವೆಲ್ಲ ಓದಬೇಕಾದ್ರೆ ಎಷ್ಟು ಇತ್ತು ಅಂದರೆ ಈಗ ನೋಡಿ ಗೈಸ್, ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಗೊತ್ತಾ. ನಾವು ಹೋಗ್ಬೇಕಾದ್ರೆ ಸ್ಕೂಲ್ ಮುಂದೆಗಡೆ ನಾವು ಓದ್ತಾ ಇರಬೇಕಾಗಿದ್ದು ಸ್ಕೂಲು ಈಗ ಫುಲ್ಲು ಚೇಂಜ್ ಆಗೋಗಿದೆ. ಇವಾಗ ಕತ್ಲೆ ಏನೂ ಕಾಣಿಸ್ತಿಲ್ಲ, ಬೆಳಗ್ಗೆ ತೋರಿಸ್ತೀನಿ. ನಮ್ಮಮ್ಮ ಬಂದ್ಬಿಟ್ಟು ಏನಂದ್ರು ಅಂದರೆ, ನಮ್ಮ ಮನೆ ಹತ್ರನ ಒಂದು ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಹೂವು ತೊಗೊಬರ್ತೀವಿ ಅಂತ ಅಂದರು. ನಾವೇನು ಮಾಡಿದ್ವಿ, ಬಸ್ ಸ್ಟ್ಯಾಂಡಲ್ಲಿ ಹೂವು ತೊಗೊಂಡೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ರೌಂಡ್ ಹಾಕಬೇಕು ಅಂತ ಹೇಳಿಬಿಟ್ಟು ಫುಲ್ ಓಡಾಡ್ಕೊಂಡು ಬರ್ತಿದ್ವಿ. ನಮ್ಮಮ್ಮ ಏನಾದರೂ ಬ್ಲಾಗ್ ನೋಡಿದಾಗ ಗೊತ್ತಾಗುತ್ತೆ ನಾವೇನು ಹೋಗಿದ್ವಿ, ಎಷ್ಟು ದೂರ ಸಿಗ್ತೀವಿ ಅಂತ. ನಮ್ಮ ಮನೆ ಹತ್ರ ಅಂದರೆ ಜಸ್ಟ್ 5 ಮಿನಿಟ್ಸ್ ಹೂವು ಅಂಗಡಿಗೆ ಬಂದುಬಿಟ್ಟು ನಾವು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ತೊಗೊತಾ ಇದ್ದೀವಿ. ಇವಾಗ ಇಲ್ಲಿಂದ ಇನ್ನೊಂದು ಕಡೆ ಹೋಗಿ ಇದು ಮಾಡ್ಕೊಂಡು ಗೈಸ್. ಫೈನಲಿ ಇವಾಗ ಹೂವು ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಹೂವು ಎಲ್ಲ ತೊಗೊಂಡು
ಹೋಗಬೇಕು. ಈ ನಮ್ಮ ಅವ್ವ ಅಣ್ಣ ಯಾವುದೋ ಒಂದು ಡೈಲಾಗ್ ಹೇಳ್ತಿದ್ದಾರೆ, ನೀವು ಕೇಳಿಸ್ಕೊಳ್ಳಿ ಓಕೆನಾ? ಹೇಳಿ. ಬರೀ ಬ್ಲಾಕ್ ಮಾಡೋದು ಗೊತ್ತಾ ಗೈಸ್? ಪಾಪ ಇವಾಗ ಆ ಹುಡುಗ ಹೂವು ತಗೊಳ್ಳೋ ಹುಡುಗ ಆಗ್ತೀನಿ ಡೈಲಾಗು ಯಾವ ರೇಂಜಿಗೆ ವ್ಯಾಪಾರ ಮಾಡೋದಕ್ಕೆ ಡೈಲಾಗ್ ಕಲ್ತ್ಕೊಳ್ತಿದ್ದಾನೆ ಅಂದರೆ ಇದಿಷ್ಟು ಅಂತ ಹೇಳ್ಕೊಂಡು ಕ್ರೇಜಿ ಗುರು ಈ ಥರನೂ ವ್ಯಾಪಾರ ಮಾಡ್ತಾರೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಎಷ್ಟು ಐಡಿಯಾಸ್ ಯೂಸ್ ಮಾಡ್ತಾರೆ ಅಂದರೆ ಬರ್ತಾ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗ್ತಿದೆಯೋ ಅಷ್ಟೇ ಐಡಿಯಾಸ್ ಯೂಸ್ ಮಾಡ್ತಿದ್ದಾರೆ ಗೈಸ್. ಕ್ರೇಜಿ ಲೆವೆಲ್ ಆಫ್ ಮಾರ್ಕೆಟಿಂಗ್, ನೆಕ್ಸ್ಟ್ ಲೆವೆಲ್. ಪೋಯಮ್ಗಿಂತ ಜಾಸ್ತಿ ಹೇಳ್ತಿದ್ದಾರೆ. ನಮ್ಮ ವರ್ಷದ ಮುಖ ತೋರಿಸ್ಬಾರ್ದು ಅನ್ನೋದು ನನಗೆ ಇದಾಕಿದ್ದಾಳೆ, ಅದೊಂದಕ್ಕೋಸ್ಕರ ಅಷ್ಟೇ ನಾನು ಮುಖ ತೋರಿಸ್ತಿಲ್ಲ. ತುಂಬ ಮಾತಾಡ್ತಾಳೆ, ಬರೀ ವಾಯ್ಸಲ್ಲೇ ಹಾಕ್ತೀನಿ. ಅವಳ ಮುಖ ರಿವೀಲ್ ಮಾಡಬೇಕಂದ್ರೆ ಅವ್ಳು ಪರ್ಮಿಷನ್ ಕೇಳ್ಕೊಂಡು ರಿವೀಲ್ ಮಾಡಬೇಕಂತೆ. ಅದು ನೋಡೋಣ, ಅದು ಯಾವಾಗ ಆಗುತ್ತೆ ಅಂತ. ಆದರೆ ಓಕೆ ಗೈಸ್, ಇವಾಗ ಸದ್ಯಕ್ಕೆ ತಗೊಂಡಿದ್ದೀವಿ, ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಏನು ಗೊತ್ತಾ, ನೀವೇನಾದರೂ ಪೆಟ್ರೋಲ್ ಸೇವ್ ಮಾಡಬೇಕಂದ್ರೆ ನಿಮ್ಗೊಂದು ಐಡಿಯಾ ಹೇಳ್ಕೊಡ್ತೀನಿ. ಇವಾಗ ನೀವು ಗಾಡಿ ಓಡಿಸ್ಕೊಂಬರ್ತಿರ್ತೀರಾ ಅಂತ ಅಂದ್ಕೊಳ್ಳಿ. ಡೌನಲ್ಲಿದ್ದಾಗ ಈ ಥರ ನೋಡಿ, ಗಾಡಿ ಆಫ್ ಮಾಡಿಬಿಡಿ. ಸೊ ಗಾಡಿ ಆಫ್ ಮಾಡಿದಾಗ ಡೌನ್ ಇರುತ್ತಲ್ವ, ಅದಷ್ಟು ಅದೇ ಹೋಗುತ್ತೆ. ಸೊ ನೀವೇನೂ ಟೆನ್ಷನ್ ಅವಶ್ಯಕತೆ ಇಲ್ಲ, ಮತ್ತೆ ಪೆಟ್ರೋಲ್ ಸೇವ್ ಮಾಡ್ಬೋದು. ನೋಡಿದ್ರಾ, ಇಂಥ ಐಡಿಯಾಸ್ ಎಲ್ಲ ನಮ್ಮ ಪೇಜಲ್ಲಿ ಸಿಗುತ್ತೆ. ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳೋದು. ನೋಡಿ ಗೈಸ್, ನಮ್ಮೆಲ್ಲೂ ಹೋಗ್ತಿದ್ರಿ, ನಾಯಿಗೇನೋ ಬಂದೈತೆ. ನಾಯಿ ಹೆಂಗೆ ನೋಡ್ತಿದ್ದು ನೋಡ್ರಿ, ನೋಡಿ ಗೈಸ್, ಏನಿದೆ ನಾಯಿಗಳು ಫುಲ್ಲು ಸಣ್ಣಗೆ ಬೆಳ್ಳು ತಿಂಗವೆ, ಫುಲ್ಲು ನೆಕ್ಸ್ಟ್ ಲೆವೆಲ್ ಆಗಿದ್ದಾವೆ ನೈಸ್. ನೋಡಿ ಬೇಗ ಬಂದುಬಿಟ್ವಿ, ಪೆಟ್ರೋಲೇ ಸೇವ್ ಆಗೋಯ್ತು. ಎಲೆಕ್ಟ್ರಿಕ್ ಗಾಡಿ ಥರ ಇರುತ್ತೆ, ಬೇಗ ಬರ್ಬೋದು. ನೀವು ಈ ಐಡಿಯಾನ ಯೂಸ್ ಮಾಡ್ತೀರಾ ಅಂದರೆ ಈ ವಿಡಿಯೋ ನೋಡಿದ್ಮೇಲೆ ಯೂಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಆಯಿತಾ? ಈ ಐಡಿಯಾ ಚೆನ್ನಾಗಿತ್ತೋ ಇಲ್ವಾ ಅಂತ ಹೇಳಿ. ಓಕೆ, ಇವಾಗ ಏನೋ ಹಾಲು ತೊಗೋಬೇಕು ಅಂತ ಹೇಳಿದ್ದಾರೆ, ಮನೆಗೆ ತೊಗೊಂಡು ಹೋಗೋಣ. ಗೈಸ್ ಮನೆಗೆ ಬಂದೇ ಬಿಟ್ರಿ ಫೈನಲಿ. ಇವಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಂತೆ ಗೈಸ್. ಇವಾಗ ನಮ್ಮ ಅಜ್ಜಿ ಇಷ್ಟೊತ್ತಲ್ಲಿ ಊರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಫುಲ್ಲು ರೆಡಿಯಾಗಿ ಕೂತಿದ್ದಾರೆ. ಏನು ಮಾಡೋದು, ಊರಿಗೆ ಹೋಗ್ಬೇಕಂದ್ರೆ ಹೋಗಬೇಕು ಅಷ್ಟೆ. ನೋಡಿಸ್ತೀನಿ ಗೈಸ್, ಬೆಳಗ್ಗೆನೇ ನಾನು ಹೇಳಿದೆ, ಅಮ್ಮ ಊರಿಗೆ ಹೋಗಕ್ಕೆ ರೆಡಿ ಆಗ್ತಿದ್ಯಾ ಹೆಂಗೆ ಅಂದರೆ, ಹೌದಮ್ಮ ಹೋಗ್ತೀನಿ ಊರಿಗೆ ಅಂದರು. ನೋಡಿ ಇಲ್ಲಿ ಫುಲ್ಲು ಇವಾಗ ರೆಡಿಯಾಗಿ ಹೆಂಗೆ ಕೂತವ್ರೆ ಅಂತ. ಯಾವಾಗೂ ಎಲ್ಲೆಡ್ಕೆ 3 ಹೊತ್ತು ಎಲ್ಲೆಡ್ಕೆ ಗೈಸ್. ನೋಡಿ ಎಲ್ಲೆಡ್ಕೆ ಬಿಟ್ಟು ಬೇರೆ ಪ್ರಪಂಚನೇ ಇಲ್ಲ ಈ ಅಜ್ಜಿಗೆ. ಇರ್ಲಿ ಬಿಡು, ಏನು ಇರ್ಲಿ ಬಿಡು ಅಮ್ಮ, ಇರ್ಲಿ ಬಿಡು. ಅದ್ಯಾರೋ ನೀವು ಒಳ್ಳೆಯವ್ರ ಕೆಟ್ಟರು ನಾವು ಗೊತ್ತಿಲ್ಲ, ಇರ್ಲಿ ಬಿಡು ಗೈಸ್. ನೋಡಿ ಗೈಸ್, ಒಳ್ಳೆಯವ್ರೋ ಕೆಟ್ಟವ್ರೋ ಇವಾಗ ಮಾತಾಡಿ ಇವಾಗ. ಒಳ್ಳೆಯವ್ರಮ್ಮ ನೀವು, ನಾನು ಅಡ್ಕೆಲೆ ಬಿಡಲ್ಲ ಗೈಸ್. ನೋಡಿ ಅಡ್ಕೆಲ್ಲ ಬಿಡಲ್ವಂತೆ, ಕಲ್ತ್ಕೊಳ್ಳಿ. ಇಂಥವ್ರ ಹತ್ರ ಬುದ್ಧಿ ಕಲ್ತ್ಕೊಳ್ಳಿ ನೀವು ಕಲ್ತ್ಕೊಂಬೇಡಮ್ಮ. ನೋಡಿ ಗೈಸ್, ನಮ್ಮ ಅಜ್ಜಿ ಅವರ ಅಮ್ಮ, ಸಾರಿ ನಮ್ಮಮ್ಮ ಗೈಸ್, ನಮ್ಮಮ್ಮ ಇಲ್ತಾ ಪಾತ್ರೆ ಸಾಮಾನು ತೊಳಿತ ಅಂದ್ರಿಗೆ ಎಲ್ಲರಿಗೂ ಗಂಡು ಮಕ್ಕಳ ಮೇಲೇ ಪ್ರೀತಿ ಜಾಸ್ತಿ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡ್ತಾರೆ. ನಮ್ಮಮ್ಮ ಅವ್ರ ಅಮ್ಮ ಇಷ್ಟು ದಿನ ಆದರೂ ಇಲ್ಲೇ ಇದ್ದರು, ಆಲ್ಮೋಸ್ಟ್ ಒಂದು ಜಾಸ್ತಿ ದಿನದಿಂದ ಇಲ್ಲೇ ಇದ್ದರು. ಆದರೆ ನಮ್ಮಮ್ಮ ಇಲ್ಲಿದ್ರೆ ಅವ್ರ ಮಗ ಬಂದರು ಅಂದಿದ ತಕ್ಷಣ ಎದ್ದು ಓಡ್ಬಿಟ್ಟು ಬಾಕ್ಲಲ್ಲಿ ನಿಂತ್ಕೊಂಡು ನೋಡ್ತವ್ರೆ. ನೋಡಿ ಗೈಸ್, ನೋಡಿ ಗೈಸ್, ಗಂಡು ಮಕ್ಳು ಅಂದರೆ ಎಷ್ಟು ಪ್ರೀತಿ ಅಂತ. ನಾನು ಮಾತಾಡಿಸ್ತಿದ್ರು ಮಾತಾಡ್ತಿಲ್ಲ, ಮೇಲೆ ಕೆಕ್ಸ್ತವ್ರೆ. ಅಲ್ಲೋಡಮ್ಮ ನಗೀತಾರದು. ಅವಾಗ ಏನೋ ಹೇಳ್ಬೇಕಂದಿಲ್ಲ, ಇವಾಗ ಹೇಳಮ್ಮ ಪರವಾಗಿಲ್ಲ. ನೋಡಿ ಗೈಸ್, ಎಲ್ಲ ಇಷ್ಟೇ. ಗಂಡು ಮಕ್ಳು ಅಂದರೆ ಪ್ರಾಣ. ಓದ್ತೀವಿ ಊರಿಗೆ ಹೋಗ್ತೀಯಾ? ಓಕೆ, ಫೈನ್. ನೋಡಿ ಗೈಸ್, ನಮ್ಮ ಮಾವ ಬಂದರು ನಮ್ಮ ಅಜ್ಜಿನ ಕರ್ಕೊಂಡು ಹೋಗೋದಕ್ಕೆ. ಬಾಯ್ ದಮ್ಮ. ಗೈಸ್ ಫೈನಲಿ ನಮ್ಮ ಅಜ್ಜಿ ಹೋದ್ರು. ಇವಳು ನೋಡಿ ಗೈಸ್ ನೋಡಿ ಗೈಸ್, ಇವಳು ಬರೀ ಇಂಥದೆಯಾ, ಓದ್ತೀನಿ ಅಂತ ಬರೀ ಓಳೆ. ಇವಳು ಜೀವನ ಬರೀ ಓಳೆ. ಇವಳು ಗೇಟ್ ಹಾಕ್ತಾಳೆ ಗೈಸ್. ನೋಡಿ ಗೈಸ್, ಬರೀ ಓಳೆ.
ಗೈಸ್ ಇವಾಗ ಅಂದರೆ ನಮ್ಮ ಅಜ್ಜಿನೂ ಅವ್ರ ಊರಿಗೆ ಹೋದ್ರು, ಎಲ್ಲರೂ ಊರಿಗೆ ಹೋದ್ರು. ಇವಾಗ ಮನೆ ಎಲ್ಲ ಫುಲ್ ಖಾಲಿ 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 ಅಷ್ಟೇ ಅಷ್ಟೇ ಗೈಸ್. ಇವಾಗ ಚೆನ್ನಾಗಿ ಊಟ ಮಾಡಬೇಕು ಮತ್ತು ಮಲ್ಕೋಬೇಕು ಅಷ್ಟೇ. ಬಾಯ್ ಕೂಡ ತಿಂದ್ಬಿಟ್ಟು ಇಷ್ಟೊತ್ತಲ್ಲಿ ನಾವು ಮಲ್ಲಿಗೆ ಹೂವದಲ್ಲಿ ಕೈ ಇಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಬೈಬೇಡಿ. ಯಾಕಂದರೆ ನಾವು ಯಾವಾಗಲೂ ಇಷ್ಟೊತ್ತಲ್ಲೇ ಹೂವು ಕೀಳಬೇಕು, ಇಲ್ಲಾಂದರೆ ಬೇರೆಯವ್ರು ಬಂದ್ಬಿಟ್ಟು ಹೂವು ಕಿತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾವೂ ಇಷ್ಟೊತ್ತಲ್ಲೇ ಹೂವು ಕೀಳೋದು. ನೋಡಿ ಎಸ್ಪೆಷಲಿ ವರ್ಷ ಅವರು ಹೂವು ಕೀಳ್ತಿದ್ದಾರೆ. ನಾವು ಡ್ಯಾಡಿ ಕಿತ್ಕೊಬರ್ತಾ ಇದ್ದ. ಡ್ಯಾಡಿ ಕಿತ್ಕೊಬರ್ತಿದ್ರು, ಮಮ್ಮಿ ಕಿತ್ಕೊಂಬರ್ತಿದ್ರು ಗೊತ್ತಿಲ್ಲ ಗೈಸ್. ಇವಾಗ ನಾವಿಬ್ಬರು ಕಿತ್ಕೋತಿದ್ದೀವಿ. ಕೆಳಗಡೆ ಬಿದ್ದಿರೋ ಹೂವು ಎತ್ಕೊಬಾರ್ದಾ? ಅದ್ಯಾವ ತಲೆ ಮಲಿಕ್ತೀಯಾ? ಬಿಳ್ಸಿದ್ರೆ ಇವಾಗ ಎತ್ಕೊಂಡು ನೀರು ಹಾಕಿ. ಮಲ್ಲಿಗೆ ಮಲ್ಲಿಗೆ ಮೇಡಮ್ ಗುಮ್ ಅಂತೈತೆ ಗೈಸ್. ನೋಡಿ ಫುಲ್ ಎಲ್ಲ ಅಳ್ಕೊಂಬಿಟ್ಟೈತೆ, ಹರಳಿ ಹೋಗಿದೆ ಮಲ್ಲಿಗೆ. ಆದರೂ ಮಲ್ಲಿಗೆ ಹೂವು ಗಿಡದಲ್ಲಿ ಕೈ ಇಡೋದಕ್ಕೆ ತುಂಬ ಭಯ. ಯಾಕಂದರೆ ಸ್ನೇಕ್ಸ್ ಇರುತ್ತೆ ಅಂತ ನಮ್ಮ ಮನೇಲಿ ಹೇಳೋರೆ. ಆಮೇಲೆ ಕಚ್ಚಿಬಿಟ್ರೆ ಗೈಸ್. ಫೈನಲಿ ಹೂವು ಸ್ವಲ್ಪ ಕಿತ್ತಿದ್ದೀನಿ ನೋಡಿ. ಫುಲ್ ಘಮ 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 ಅನ್ನುತ್ತೆ. ಅಲ್ಲೈತೆ ದಿನ ಇಷ್ಟಿಷ್ಟು ಕಲೆಕ್ಟ್ ಮಾಡೋದು, ಕಟ್ಟೋದು, ಇಡೋದು ಅಷ್ಟೇ ಅಷ್ಟೇ ಸಿಂಪಲ್ ಗೈಸ್. ಊಟ ಎಲ್ಲ ಮುಗಿಸಿ ಎಲ್ಲ ಆಯಿತು. ಈಗ ಟೈಮ್ ಬಂದು 11:30 ಆಗಿದೆ. ಆಗಲೇ ವರ್ಕ್ ಇತ್ತು ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಈಗ ವರ್ಕೆಲ್ಲ ಕಂಪ್ಲೀಟ್ ಆಗಿದೆ. ಈಗ 11:30 ಆಗಿದೆ. ಸೊ ಈಗ ಬ್ಲಾಗ್ ಎಂಡ್ ಮಾಡುವ ಸಮಯ ಗೈಸ್. ಏನು ಅಂದರೆ ಇಷ್ಟು ದಿನ ಬ್ಲಾಗ್ ಹಾಕಿರಲಿಲ್ಲ. ಸೊ ಅಟ್ಲೀಸ್ಟ್ ಇನ್ಮೇಲೆ ನಾನು ರೆಗ್ಯುಲರ್ ಬ್ಲಾಗ್ಸ್ ಹಾಕ್ತೀನಿ ಅಂತ ಹೇಳ್ಕೊಂಡು ಪ್ರಾಮಿಸ್ ಮಾಡ್ತೀನಿ. ಮತ್ತು ನಿಮ್ಮೆಲ್ಲರ ಸಪೋರ್ಟು ನಂಗೆ ಬೇಕಿದೆ. ಪ್ಲೀಸ್ ಡೂ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಮತ್ತು ನಾಳೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್, ಗುಡ್ ನೈಟ್.